ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ವಿತ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಏನ್ ಹೇಳಿ? ಅದೇ ಆಕ್ಸಿಜನ್ ಅಲ್ವಾ? ಈ ಆಕ್ಸಿಜನ್ ನ ಕೊಡೋದು ಈ ಪ್ರಕೃತಿ. ನಮ್ದೊಂಥರ ಕೊಟ್ಟು ತಗೊಳ್ಳೋ ಸಂಬಂಧ. ನಾವು ಮರಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ರೆ ಇವು ನಮ್ಗೆ ಆಕ್ಸಿಜನ್ ಕೊಡ್ತವೆ. ಈ ಎರಡೂ ಸಮವಾಗಿದ್ರೇನೆ ಪ್ರಪಂಚ. ಈ ಜಗತ್ತಲ್ಲಿ ಎಷ್ಟೋ ಮಳೆಕಾಡುಗಳಿವೆ, ಆದ್ರೆ ಎಲ್ಲಾ ಮಳೆಕಾಡುಗಳು ಅಷ್ಟಾಗಿ ಆಕ್ಸಿಜನ್ ಕೊಡಲ್ಲ. ಇವತ್ತು ನಾವು ನಮ್ಮ ಭಾರತಕ್ಕೆ ಅತಿ ಹೆಚ್ಚು ಆಕ್ಸಿಜನ್ ಕೊಡೋ ಮಳೆ ಕಾಡಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಡು ಇಲ್ಲ ಅಂದಿದ್ರೆ ಎಷ್ಟೋ ನದಿಗಳು ಇರ್ತಾನೆ ಇರಲಿಲ್ಲ. ಈ ಕಾಡು ತನ್ನೊಳಗೆ ನಿಗೂಢವಾದ ನಿಶ್ಶಬ್ದವಾದ ಸ್ಥಳಗಳಿಗೆ ಜಾಗ ಕೊಟ್ಟಿದೆ. ಅದೆಷ್ಟೋ ಜಲಧಾರೆಗಳಿಗೆ ಈ ಕಾಡು ಹೆಸರುವಾಸಿ. ಆ ಕಾಡು ಬೇರೆ ಯಾವುದೂ ಅಲ್ಲ, ಅದೇ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು, ಇವುಗಳನ್ನ ಪ್ರೀತಿಯಿಂದ ಸಹ್ಯಾದ್ರಿ ಗಿರಿ ಶ್ರೇಣಿಗಳು ಅಂತ ಕರೀತಾರೆ. ಭಾರತದ ಪಶ್ಚಿಮ ಭಾಗದಲ್ಲಿ ಕಾಣಿಸೋ ಈ ಶ್ರೇಣಿ ಹಿಮಾಲಯ ಪರ್ವತಗಳಿಗಿಂತ ತುಂಬಾ ಹಳೆಯದು. ತನ್ನ ಪಶ್ಚಿಮಕ್ಕೆ ವಿಶಾಲವಾದಂತ ಅರಬ್ಬಿ ಸಮುದ್ರ, ತನ್ನ ಪೂರ್ವಕ್ಕೆ ವಿಶಾಲವಾದಂತ ಡೆಕ್ಕನ್ ಪ್ರಸ್ಥಭೂಮಿಯನ್ನ ಹೊಂದಿರೋ ಈ ಗಿರಿಶ್ರೇಣಿ ನಿತ್ಯ ಹಸಿರಿನಿಂದ ಕೂಡಿರೋ ಕಾಡುಗಳಿಗೆ ಹೆಸರುವಾಸಿ. ಸಮುದ್ರದಿಂದ ಇರೋ ಕೊಂಕಣ, ಕೆನರಾ, ಮಲಬಾರ್ ಅಂತ ಕರೆಸಿಕೊಳ್ಳೋ ಭೂಪ್ರದೇಶ ಪಶ್ಚಿಮ ಘಟ್ಟಗಳ ವಿಹಂಗಮ ನೋಟ ಆಹಾ ಸ್ವರ್ಗ. ಈ ಪರ್ವತ ಶ್ರೇಣಿ ಶುರುವಾಗೋದು ಗುಜರಾತ್ ಹಾಗೆ ಮಹಾರಾಷ್ಟ್ರ ಗಡಿಭಾಗದಲ್ಲಿರೋ ತಪತಿ ನದಿಯ ದಕ್ಷಿಣ ಭಾಗದಿಂದ. ಇಲ್ಲಿಂದ ಶುರುವಾಗಿ ಸುಮಾರು 1600 ಕಿಲೋಮೀಟರ್ ವರೆಗೆ ಭೂಪ್ರದೇಶವನ್ನ ಕ್ರಮಿಸಿ ಕೊನೆಗೆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಕೊನೆಗೊಳ್ಳುತ್ತೆ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಿಗೆ ಈ ಪಶ್ಚಿಮ ಘಟ್ಟ ಒಂಥರ ದೇವ್ರು ಇದ್ದಾಗೆ. ಇನ್ನು ನಾವು ಖುಷಿ ಪಡೋ ವಿಷಯ ಏನಂದ್ರೆ, ಈ ಪಶ್ಚಿಮ ಘಟ್ಟಗಳ ಅರ್ಧಕ್ಕಿಂತ ಹೆಚ್ಚು ಭಾಗ ಕರ್ನಾಟಕದಲ್ಲೇ ಇದೆ. ಅತಿ ಹಸಿರಿನಿಂದ ಕೂಡಿರೋ ಪಶ್ಚಿಮ ಘಟ್ಟದ ಪ್ರದೇಶ ಹೊಂದಿರೋದೇ ನಮ್ ಕರ್ನಾಟಕ. ಇನ್ನು ಈ ಘಟ್ಟ ಪ್ರದೇಶ ಹಲವಾರು ನದಿಗಳಿಗೆ ಉಗಮ ಸ್ಥಾನ. ಉದಾಹರಣೆಗೆ ಕೃಷ್ಣ, ಕಾವೇರಿ, ತುಂಗಭದ್ರಾ ಹೀಗೆ ಹಲವಾರು ದೊಡ್ಡ ನದಿಗಳಿಗೆ ಜೀವ ತುಂಬೋ ಜಾಗನೇ ಈ ಸಹ್ಯಾದ್ರಿ ಪ್ರದೇಶ. ಇಲ್ಲಿ ಪ್ರಾಣಿಗಳಿಗೇನು ಕೊರತೆ ಇಲ್ಲ, ಯಾಕಂದ್ರೆ ಇಲ್ಲಿ ಹಸಿರು ನಳನಳಿಸುತ್ತೆ. 5000ಕ್ಕೂ ಹೆಚ್ಚಿನ ತಳಿಯ ಗಿಡಮರಗಳು, 139 ಬಗೆಯ ಸಸ್ತನಿಗಳು, 508 ಪ್ರಭೇದದ ಪಕ್ಷಿಗಳು ಹಾಗೆ 179 ಪ್ರಕಾರದ ಉಭಯವಾಸಿಗಳಿಗೆ ನೆಲೆಯಾಗಿದೆ. ವಿಶ್ವದಲ್ಲಿ ಅಳಿವಿನಂಚಿನಲ್ಲಿರೋ ಜೀವಿಗಳ ಪೈಕಿ 325 ತಳಿಗಳ ಜೀವಿಗಳು ಪಶ್ಚಿಮ ಘಟ್ಟಗಳಲ್ಲೇ ಬದುಕ್ತಿವೆ. ಈ ಸಹ್ಯಾದ್ರಿ ಕಾಳಿದಾಸ ಬರ್ದಿರೋ ಮೇಘದೂತದಲ್ಲೂ ಕೂಡ ಕಾಣಿಸುತ್ತೆ. ಹಾಗೆ ಇದು ಅಗಸ್ತ್ಯ ಮುನಿಗಳು ವಾಸಿಸಿ ತಪಸ್ಸು ಮಾಡಿದಂತ ಜಾಗ. ಪರಶುರಾಮರು ಕೊಡಚಾದ್ರಿ ಶಿಖರದ ಮೇಲೇರಿ ಕೊಡಲಿ ಎಸ್ದಾಗ ಸಮುದ್ರ ಹಿಂದೆ ಸರಿದು ಕರಾವಳಿ ಸೃಷ್ಟಿಯಾಯಿತು. ಅದಕ್ಕೂ ಮುಂಚೆ ಸಮುದ್ರ ಸಹ್ಯಾದ್ರಿ ಬೆಟ್ಟಗಳವರೆಗೂ ಇತ್ತಂತೆ. ಇನ್ನು ಈ ಸಹ್ಯಾದ್ರಿ ಪರ್ವತ ಶ್ರೇಣಿ ಸೃಷ್ಟಿಯಾಗೋದಿಕ್ಕೆ ಕಾರಣ ಗೊಂಡ್ವಾನ ಖಂಡದ ವಿಭಜನೆ. ಮಡಗಾಸ್ಕರ್ಗೆ ಅಂಟಿಕೊಂಡಿದ್ದಂತ ಭಾರತ ಬೇರೆಯಾದಾಗ ಈ ಪರ್ವತ ಹುಟ್ಕೊಳ್ತು. ಈಗಲೂ ನಾವು ಮಡಗಾಸ್ಕರ್ನಲ್ಲಿ ಸಹ್ಯಾದ್ರಿ ರೀತಿಯ ಬೆಟ್ಟಗಳನ್ನ ನೋಡ್ಬೋದು. ಈ ಬೆಟ್ಟಗಳು ಗ್ರಾನೈಟ್, ಕೊಂಡಾಲೈಟ್, ಲೆಪ್ಟಿನೈಟ್, ಚಾರ್ನೋಕೈಟ್ ಅನ್ನೋ ಮುಂತಾದ ಶಿಲೆಗಳಿಂದ ಸೃಷ್ಟಿಯಾಗಿವೆ. ಉತ್ತರದಲ್ಲಿ ಸಾತ್ಪುರ ಶ್ರೇಣಿಯಿಂದ ಆರಂಭವಾಗಿ ದಕ್ಷಿಣಕ್ಕೆ ಹಬ್ಬಿರೋ ಸಹ್ಯಾದ್ರಿ ಘಟ್ಟಗಳ ಮುಖ್ಯ ಪರ್ವತಗಳನ್ನ ನೋಡೋದಾದ್ರೆ ಕೊಡಚಾದ್ರಿ, ಬಿಳಿಗಿರಿ ರಂಗನ ಬೆಟ್ಟದ ಸಾಲು, ಸರ್ವರಾಯನ್ ಶ್ರೇಣಿ ಮತ್ತೆ ನೀಲಗಿರಿ ಬೆಟ್ಟಗಳ ಸರಣಿ. ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟದ ಸಾಲುಗಳು ಪೂರ್ವ ಹಾಗೆ ಪಶ್ಚಿಮ ಘಟ್ಟಗಳು ಕೂಡೋ ಜಾಗ. ಇನ್ನು ಪಶ್ಚಿಮ ಘಟ್ಟಗಳ ಮುಖ್ಯ ಶಿಖರಗಳನ್ನ ನೋಡೋದಾದ್ರೆ ಸಾಲ್ಹೇರ್, ಕಾಲ್ಸುಬಾಯಿ, ಮಹಾಬಲೇಶ್ವರ, ಸೋನ್ಸಾಗರ್, ಮುಳ್ಳಯ್ಯನಗಿರಿ, ಕೆಮ್ಮಣ್ಗುಂಡಿ, ಕೊಡಚಾದ್ರಿ, ಕುದ್ರೆಮುಖ, ಚೆಂಬ್ರ, ವೆಲ್ಲರಿಮರ, ಬಾಣಾಸುರ, ದೊಡ್ಡಬೆಟ್ಟ, ಆನೈಮುಡಿ ಮತ್ತೆ ಮಹೇಂದ್ರಗಿರಿ. ಈ ಪಶ್ಚಿಮ ಘಟ್ಟಗಳಲ್ಲೇ ಅತಿ ಎತ್ತರವಾದಂತ ಶಿಖರ ಯಾವುದು ಗೊತ್ತಾ? ಅದು ತಮಿಳುನಾಡಿನ ಆನೈಮುಡಿ. ಇನ್ನು ಜುಲೈ 1, 2012ರಲ್ಲಿ ಈ ಪಶ್ಚಿಮ ಘಟ್ಟಗಳನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಣೆ ಮಾಡಿತು. ಈಗ ಇದು ಸಂರಕ್ಷಿತ ಅರಣ್ಯ ಪ್ರದೇಶ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರದಿಂದ ಬರೋ ಮಳೆ ಮೋಡಗಳನ್ನ ತಡೆಯೋ ಮೂಲಕ ಅತಿ ಹೆಚ್ಚು ಮಳೆಗಳನ್ನ ಸುರಿಸುತ್ತವೆ. ಕರ್ನಾಟಕದಲ್ಲಿರುವಂತಹ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಹಾಗೆ ಹುಲಿಕಲ್ ಪಶ್ಚಿಮ ಘಟ್ಟಗಳಲ್ಲೇ ಹಾಗೆ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಮಳೆ ಪಡೆಯೋ ಪ್ರದೇಶಗಳು. ಈ ಪಶ್ಚಿಮ ಘಟ್ಟಗಳು ಬರೀ ಕಾಡಿಗಷ್ಟೇ ಹೆಸರುವಾಸಿ ಅಲ್ಲ, ಇಲ್ಲಿರೋ ಪ್ರಾಣಿಗಳಿಗೂ ಹೆಸರುವಾಸಿನೇ. ಬರೀ ಭಾರತದ ಪಶ್ಚಿಮ ಪ್ರದೇಶದಲ್ಲಿ ಕಾಣೋ ಸಿಂಹಬಾಲದ ಸಿಂಗಳಿಕಗಳಿಗೆ ಪಶ್ಚಿಮ ಘಟ್ಟಗಳೇ ವಾಸಸ್ಥಳ.
ಇನ್ನು ಪ್ರಪಂಚದ ಅತಿ ಉದ್ದದ ವಿಷಕಾರಿ ಹಾವಿನ ಪಟ್ಟಿಯಲ್ಲಿರೋ ಕಾಳಿಂಗ ಸರ್ಪಕ್ಕೂ ರಾಜಧಾನಿ ಈ ಪಶ್ಚಿಮ ಘಟ್ಟ. ಆಗುಂಬೆಯ ಸೋಮೇಶ್ವರ ಕಾಡು ಈ ಕಾಳಿಂಗ ಸರ್ಪಗಳಿಗೆ ಹೆಸರುವಾಸಿ. ಈ ಪಶ್ಚಿಮ ಘಟ್ಟಗಳು ವಾರ್ಷಿಕವಾಗಿ ಸರಾಸರಿ 8,000 ಮಿಲಿಮೀಟರ್ ಮಳೆಯನ್ನ ಪಡೆಯುತ್ತವೆ. ಇನ್ನು ಕರ್ನಾಟಕದಲ್ಲಿ ಇದು 9,000 ಮಿಲಿಮೀಟರ್ ಗಡಿಯನ್ನು ಕೂಡ ದಾಟಬಹುದು. ಸ್ನೇಹಿತರೆ, ಬಂಡೀಪುರ, ನಾಗರಹೊಳೆ, ವೈನಾಡ್ ಹಾಗೆ ಮುದುಮಲೈ ರಾಷ್ಟ್ರೀಯ ಉದ್ಯಾನವನಗಳನ್ನ ಒಳಗೊಂಡಿರೋ ಈ ಘಟ್ಟ ಪ್ರದೇಶ ಭಾರತದಲ್ಲೇ ಅತಿ ಹೆಚ್ಚು ಹುಲಿ ಹಾಗೆ ಆನೆಗಳಿಗೆ ವಾಸಸ್ಥಳ. ಕೇರಳದ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಭಾರತದಲ್ಲಿ ಮಾನವನ ಚಟುವಟಿಕೆಗಳಿಗೆ ಒಳಗಾಗದೆ ಉಳಿದಿರೋ ಕಟ್ಟ ಕಡೆಯ ಅರಣ್ಯ ಪ್ರದೇಶ ಆಗಿದೆ. ಇನ್ನು ಈ ಕಾಡು ಜಲಪಾತಗಳಿಗೆ ಹೆಸರುವಾಸಿ. ಎರಡ ಲಕ್ಷಾಂತರ ಜಲಪಾತಗಳು. ಈ ಮಳೆಕಾಡು ಜೋಗ, ಕುಂಚಿಕಲ್, ಉಂಚಳ್ಳಿ, ಹೆಬ್ಬೆ, ಜರಿ, ಸೂರ್ಮನೆ, ಅಪ್ಸರಕೊಂಡ, ನಾನು ಹಿಂಗೆ ಹೇಳ್ತಾ ಹೋದ್ರೆ ಒಂದ್ ದಿನ ಎಲ್ಲ ಬೇಕಾಗುತ್ತೆ. ಅದೆಂತ ಸೌಂದರ್ಯ ಅಂದ್ರೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳ ಸಾಲು, ಪ್ರಪಾತ, ಚುಮು ಚುಮು ಚಳಿ, ತಣ್ಣಗಿರೋ ಶುದ್ಧವಾದಂತ ಗಾಳಿ, ಮಳೆ, ಮಂಜು, ಜಲಪಾತದ ಸದ್ದು, ಆಹಾ, ಇದೆಲ್ಲ ಅನುಭವಿಸಿನೇ ಹೇಳ್ಬೇಕು. ನೋಡಿದ್ರಲ್ಲ, ಭಾರತದ ಅವಿಭಾಜ್ಯ ಅಂಗವಾಗಿರೋ ದೇಶಕ್ಕೆ ಪರಿಶುದ್ಧವಾದಂತ ಗಾಳಿ ಕೊಡುವಂತ ಭಾರತದ ಅತಿ ದೊಡ್ಡ ಮಳೆಕಾಡಾದ ಸಹ್ಯಾದ್ರಿಯ ಕಥೆಯನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ವಿಶೇಷ ಮಾಹಿತಿಯ ಜೊತೆ ಸಿಗ್ತೀನಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ.